ಸಿಪಿ ಯೋಗೇಶ್ವರ್ ವಿಚಾರದಲ್ಲಿ ಡಿಕೆ ಬ್ರದರ್ಸ್ ಸಾಫ್ಟ್ ಕಾರ್ನರ್. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಿಡಿ. ಸಿಪಿ ಯೋಗೇಶ್ವರ್ ಬಗ್ಗೆ ತುಟಿಯನ್ನ ಬಿಚ್ಚುತ್ತಾ ಇಲ್ಲ ಡಿಕೆ ಬ್ರದರ್ಸ್. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಡಿಕೆ ಬ್ರದರ್ಸ್ ಬಹಳ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಸಿಗದಿದ್ದಲ್ಲಿ ಲಾಭ ಪಡೆಯುವ ಲೆಕ್ಕಾಚಾರ ಡಿಕೆ ಬ್ರದರ್ಸ್ದು. ಈ ಕಾರಣಕ್ಕೆ ಡಿಕೆ ಬ್ರದರ್ಸ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಬಹಳ ಜೋರಾಗಿದೆ. ಡಿಕೆ ಸಹೋದರರಿಗೆ ಸವಾಲಾಗಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಗೆಲುವು. ಹೀಗಾಗಿಯೇ ನೇರವಾಗಿ ಅವರು ಸಾಫ್ಟ್ ಕಾರ್ನರ್ ಆಗಿದ್ದಾರೆ ಸಿಪಿ ಯೋಗೇಶ್ವರ್ ಮೇಲೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಸಿಪಿ ಯೋಗೇಶ್ವರ್ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಡಿಕೆ ಬ್ರದರ್ಸ್, ಎಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ನಡೆಯನ್ನ ಅನುಸರಿಸುತ್ತಿದ್ದಾರಾ ಅನ್ನೋ ಚರ್ಚೆ ಈಗ ಪಕ್ಷದೊಳಗಡೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇನ್ನು ನಿನ್ನೆ ಅಷ್ಟೇ ಸಿಪಿ ಯೋಗೇಶ್ವರ್ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿದ್ರು, ನಾನು ಪ್ರಬಲ ಆಕಾಂಕ್ಷಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಅಂತ. ಈಗ ಡಿಕೆ ಬ್ರದರ್ಸ್ ನೋಡಿದ್ರೆ ಸಿಪಿ ಯೋಗೇಶ್ವರ್ ಬಗ್ಗೆ ತುಟಿಯನ್ನ ಬಿಚ್ಚುತ್ತಾ ಇಲ್ಲ, ಸಾಫ್ಟ್ ಕಾರ್ನರ್ ಆಗಿದ್ದಾರೆ. ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ನಾನು ಈಗಾಗಲೇ ಕೇಳ್ತಾ ಇದ್ದೆ, ಡಿಕೆ ಬ್ರದರ್ಸ್ ನೇರವಾಗಿ ಎಚ್.ಡಿ.ಕೆ ವಿರುದ್ಧ ಕಿಡಿಕಾರದ್ರು. ಈಗ ಸಿಪಿವೈ ಬಗ್ಗೆ ಸಾಫ್ಟ್ ಕಾರ್ನರ್ನ ತೋರಿಸ್ತಾ ಇರೋದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಹರೀಶ್, ಖಂಡಿತವಾಗಿ ಮಧುಸೂದನ್, ಇತ್ತೀಚೆಗೆ ನೇರವಾಗಿ ಕೂಡ ಕೇಂದ್ರ ಸಚಿವರು ಆಗಿರುವಂತಹ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ನೇರವಾಗಿ ಡಿಕೆ ಸಹೋದರರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೊ ಅದರಲ್ಲೂ ಕೂಡ ಬೆಂಗಳೂರಿನಿಂದ ಮೈಸೂರಿಗೆ ನಡೆದಂತಹ ಪಾದಯಾತ್ರೆ ಸಂದರ್ಭದಲ್ಲೂ ನೇರವಾಗಿ ಮಾಡಿರುವಂತದ್ದು ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ. ಆದ್ರೆ ಎಲ್ಲೋ ಒಂದ್ ಕಡೆ ಸಿಪಿ ಯೋಗೇಶ್ವರ್ ವಿಚಾರವಾಗಿ ಸಾಫ್ಟ್ ಕಾರ್ನರ್ ತೋರ್ತಿದ್ದಾರೆ ಅನ್ನುವಂತ ಚರ್ಚೆ ಗುಜುಗುಜುಗಳು ಕೂಡ ಈಗ ವ್ಯಕ್ತ ಆಗ್ತಿರುವಂತದ್ದು. ಅದಕ್ಕೂ ಕೂಡ ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಕೂಡ ಈಗ ಎದುರಾಗುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಗೆಲ್ಲಲೇಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಡಿಕೆ ಸಹೋದರರಿಗೆ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಗಳನ್ನ ಕೂಡ ಈಗ ಡಿಕೆ ಸಹೋದರರು ರೂಪಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳು ಬರುತ್ತಿದೆ. ಅದರ ಮುಂದುವರೆದ ಭಾಗವಾಗಿ ಮುಖ್ಯವಾಗಿ ಸಿಪಿ ಯೋಗೇಶ್ವರ್ ವಿಚಾರದಲ್ಲಿ ಕೂಡ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿದೆ. ಒಂದು, ಸಿಪಿ ಯೋಗೇಶ್ವರರು ಬಹಿರಂಗವಾಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾನು ಪಕ್ಷೇತರ ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಪಕ್ಷೇತರನಾಗಿ ಕಣಕ್ಕಿಳಿತೀನಿ ಅನ್ನುವಂತ ಮಾತನ್ನು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಮತ್ತೆ ಯೋಗೇಶ್ವರ್ ನಡುವೆ ಶೀತಲ ಸಮರ ನಡೆಯುತ್ತಿದೆ. ಇದರ ಲಾಭವನ್ನು ಪಡೆಯುವಂತ ಲೆಕ್ಕಾಚಾರದ ಭಾಗವಾಗಿ ಡಿಕೆ ಸಹೋದರರು ಕೂಡ ಈಗ ಸಿಪಿ ಯೋಗೇಶ್ವರ್ ಅವರ ವಿಚಾರದಲ್ಲಿ ತೋರ್ತಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕೇಳಿ ಬರ್ತಿದೆ. ಜೊತೆಗೆ ಮುಂಬರುವ ದಿನಗಳಲ್ಲಿ ಕೂಡ ಬದಲಾವಣೆ ಅನ್ನುವಂಥದ್ದು ಏನಾದ್ರೂ ಕಂಡು ಬಂದಲ್ಲಿ, ಅಂದ್ರೆ ರಾಜಕೀಯದಲ್ಲಿ ಯಾವುದೂ ಕೂಡ ಅಸಾಧ್ಯ ಅಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ಸಿಪಿ ಯೋಗೇಶ್ವರ್ ಒಂದು ವೇಳೆ ಪಕ್ಷೇತರಾಗಿ ನಿಂತಿದ್ದೆ ಆದಲ್ಲಿ ಅದರ ಲಾಭವನ್ನು ಪಡ್ಕೊಳ್ಳುವಂಥದ್ದು ಒಂದು ಭಾಗ ಆದ್ರೆ, ಮಗದೊಂದ್ ಕಡೆ ಅವರು ಒಂದು ವೇಳೆ ತಟಸ್ಥರಾಗಿ ಉಳಿದ್ರು ಕೂಡ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಈಗ ಡಿಕೆ ಸಹೋದರರಿಗೆ ಇರುವಂತದ್ದು. ಮಗದೊಂದೆಡೆ ಅವರು ಮನಸ್ಸು ಅಂದ್ರೆ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರು ಅಂತ ಸಂದರ್ಭದಲ್ಲೂ ಕೂಡ ಅದರ ಲಾಭವನ್ನು ಪಡ್ಕೊಳ್ಳುವಂತ ಲೆಕ್ಕಾಚಾರ ಕೂಡ ಈಗ ಡಿಕೆ ಸಹೋದರಲ್ಲಿ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಕಾರಣಕ್ಕಾಗಿ ಸಿಪಿ ಯೋಗೇಶ್ವರ್ ಅವರ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಅನ್ನು ತೋರ್ತಿದ್ದಾರೆ ಅನ್ನುವಂತ ಚರ್ಚೆಗಳು ಶುರುವಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.